ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸ್ತುತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ಅರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಆರೋಗ್ಯದ ದೃಷ್ಟಿಯಿಂದ ವಿವಿಧ ರೀತಿಯ ಆಚರಣೆಗಳನ್ನು ಮಾಡಬೇಕು ಅಂಥೇಳಿ ಭಾರತೀಯ ಪುರಾತನ ಗ್ರಂಥಗಳಲ್ಲಿ, ಆಯುರ್ವೇದ ಗ್ರಂಥಗಳಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ಶರೀರದ ಶುಚಿತ್ವ ಹಾಗೂ ಮನಸ್ಸಿನ ಶುಚಿತ್ವ ಒಬ್ಬ ವ್ಯಕ್ತಿಯ ಆರೋಗ್ಯವನ್ನು ಸೂಚಿಸುವಂಥದ್ದಾಗಿದೆ. ಸ್ನಾನದ ಬಗ್ಗೆ ನಾವು ಯಾಜ್ಞವಲ್ಕ್ಯದಲ್ಲಿ ನೋಡಿದಾಗ ವಿವಿಧ ರೀತಿಯ 7 ಸ್ನಾನಗಳನ್ನು ಹೇಳಿದ್ದಾರೆ. ಮಾಂತ್ರಂ ಭೌಮಂ ತಥಾಗ್ನೇಯಂ ವಾಯವ್ಯಂ ದಿವ್ಯಮೇವ ಚ ವಾರುಣಂ ಮಾನಸಂ ಚೈವ ಸಪ್ತ ಸ್ನಾನಾಯ ಅನುಕ್ರಮಾತ್. ಶರೀರದ ಶೌಚಕ್ಕಾಗಿ ವಿವಿಧ ಸಂದರ್ಭಗಳಲ್ಲಿ ವಿವಿಧ ರೀತಿಯ ಸ್ನಾನಗಳನ್ನು ಹೇಳಿದ್ದಾರೆ. ಅವುಗಳಲ್ಲಿ ಪ್ರಥಮವಾಗಿರುವಂಥದ್ದು ಮಂತ್ರಸ್ನಾನ. ಮಂತ್ರಸ್ನಾನ ಅಂತ ಹೇಳಿದರೆ ವೇದ ಮಂತ್ರಗಳನ್ನು ಪಠಿಸ್ತಾ ಜಲವನ್ನು ಸೇವಿಸುವಂಥದ್ದಿರ್ಬೋದು ಅಥವಾ ನೀರನ್ನು ಮೈ ಮೇಲೆ ಚಿಮುಕಿಸಿಕೊಳ್ಳುವಂಥದ್ದು. ಇದನ್ನು ಆಪೋದಿಷ್ಟ ಅಂತೇಳಿ ಕರೀತಾರೆ. ಇದರಿಂದಾಗಿ ಸಹ ಶರೀರದ ಶುಚಿತ್ವ ಉಂಟಾಗ್ತದೆ, ಮನಸ್ಸಿನ ಶುಚಿತ್ವ ಸಹ ಉಂಟಾಗ್ತದೆ. ಎರಡನೇ ವಿಧವಾದಂಥ ಸ್ನಾನ ಅಂತೇಳಿದರೆ ಭೌಮ ಸ್ನಾನ. ಮೃತ್ತಿಕಾವನ್ನು ಅಥವಾ ಮಣ್ಣನ್ನು ನೀರಿನಲ್ಲಿ ಕಲಸಿ ಅದನ್ನು ಲೇಪದ ತರಹ ಶರೀರದ ಮೇಲೆ ಹಚ್ಚಿಕೊಳ್ಳುವಂಥದ್ದು. ಇದನ್ನು ಒಂದು ನ್ಯಾಚುರೋಪತಿ ಚಿಕಿತ್ಸಾ ವಿಜ್ಞಾನದಲ್ಲಿ ಸಹ ಈ ರೀತಿಯಾದಂತಹ ಮೃತ್ತಿಕವನ್ನು ಲೇಪ ಮಾಡಿಕೊಂಡು ಅನೇಕ ವಿಧದ ರೋಗಗಳನ್ನು ವಾಸಿ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಇದನ್ನು ಭೌಮ ಸ್ನಾನ ಅಂಥೇಳಿ ಕರೀತಾರೆ. ಮೂರನೇದು ಆಗ್ನೇಯ ಸ್ನಾನ. ಆಗ್ನೇಯ ಸ್ನಾನ ಅಂಥೇಳಿದರೆ ವಿವಿಧ ರೀತಿಯ ಭಸ್ಮಗಳನ್ನು ಶರೀರದ ಮೇಲೆ ಹಚ್ಚಿಕೊಂಡು ಶರೀರವನ್ನು ಶುಚಿತ್ವವಾಗಿಟ್ಟುಕೊಳ್ಳುವಂಥದ್ದು. ಕೆಲವೊಂದು ಪಂಗಡದ ಸಾಧು ಸಂತರು ಈ ಭಸ್ಮವನ್ನು ಶರೀರ ಪೂರ್ತಿ ಲೇಪಿಸಿಕೊಂಡು ಶರೀರದ ಶುಚಿತ್ವವನ್ನು ಕಾಪಾಡುವುದನ್ನು ನಾವು ನೋಡ್ತೇವೆ. ಮುಂದಿನದ್ದು ವಾಯವ್ಯ ಸ್ನಾನ. ವಾಯವ್ಯ ಸ್ನಾನ ಅಂತ ಹೇಳಿದರೆ ಗೋವುಗಳು ಓಡಬೇಕಾದ್ರೆ ಗೋವುಗಳ ಕುರದಿಂದ ಎದ್ದೇಳುವಂಥ ಧೂಳಿನಿಂದ ಶರೀರವನ್ನು ಶುದ್ಧಿ ಮಾಡಿಕೊಳ್ಳುವಂಥದ್ದು. ಗೋವಿಗೆ ಒಂದು ಮಾತೃವಿನ ಸ್ಥಾನವನ್ನು ನೀಡಿದ್ದೇವೆ. ಅದೇ ರೀತಿ ಭೂಮಿಗೂ ಸಹ ಒಂದು ಮಾತೆಯ ಸ್ಥಾನವನ್ನು ನೀಡಿದ್ದೇವೆ. ಇದರಿಂದ ಶರೀರ ಶುಚಿಯಾಗುವುದರಿಂದ ಇದನ್ನು ಸಹ ಒಂದು ವಿಧದ ಸ್ನಾನವೆಂದು ಕರೆದಿದ್ದಾರೆ. ದಿವ್ಯ ಸ್ನಾನ. ದಿವ್ಯ ಸ್ನಾನ ಅಂತ ಹೇಳಿದರೆ ಬಿಸಿಲಿನ ಜೊತೆಗೆ ಮಳೆ ಬಂದಾಗ ಆ ಮಳೆಯ ನೀರಿನಲ್ಲಿ ತೊಯ್ದು ಶರೀರವನ್ನು ಶುದ್ಧಿ ಮಾಡಿಕೊಳ್ಳುವಂಥದ್ದು. ಈ ರೀತಿಯಾದ ಸ್ನಾನದಿಂದ ಶುಚಿತ್ವವನ್ನು ಹೊಂದುವುದನ್ನು ದಿವ್ಯ ಸ್ನಾನ ಎಂದು ಕರೆದಿದ್ದಾರೆ. ಮುಂದಿನದ್ದು ವಾರುಣ ಸ್ನಾನ ಹಾಗೂ ಕೊನೆಯದ್ದು ಮಾನಸಂ ಚೈವ ಮಾನಸ ಸ್ನಾನ. ಈ 7 ವಿಧದ ಸ್ನಾನಗಳಲ್ಲಿ ಕೊನೆಯದಾದಂತಹ ಮಾನಸ ಸ್ನಾನ ಮನಸ್ಸಿನ ಶುದ್ಧಿಗಾಗಿ ಅತಿ ಅವಶ್ಯಕ. ಆರೋಗ್ಯಕ್ಕೆ ಶರೀರ ಶುಚಿತ್ವ ಹೇಗೆ ಅವಶ್ಯಕವೋ ಅದೇ ರೀತಿ ಮಾನಸ ಸ್ನಾನ ಇದರಿಂದಾಗಿ ಮನಸ್ಸಿನ ಶುದ್ಧಿಯಾಗುವುದರಿಂದ ಇದು ಸಹ ಆರೋಗ್ಯದ ದೃಷ್ಟಿಯಿಂದ ಅತಿ ಅವಶ್ಯಕವಾಗಿದೆ. ವ್ಯಕ್ತಿಯು ಆತ್ಮಚಿಂತನವನ್ನು ಮಾಡಿಕೊಂಡು ತನ್ನ ನಡೆನುಡಿಗಳ ಬಗ್ಗೆ ಒಂದು ಗಮನವನ್ನು ಇಟ್ಕೊಂಡು ಮನಸ್ಸಿಗೆ ಸತ್ಕಾರ್ಯಗಳನ್ನು ಕೊಡ್ತಾ ಯಾರು ಮನಸ್ಸಿನ ಒಂದು ಆರೋಗ್ಯವನ್ನು ಕಾಪಾಡ್ತಾನೋ ಇದರಿಂದಾಗಿ ಒಂದು ಮನಸ್ಸಿನ ಶುಚಿತ್ವ ಉಂಟಾಗ್ತದೆ.
ಈ ರೀತಿಯಾಗಿ ಯಾಜ್ಞವಲ್ಕ್ಯದಲ್ಲಿ 7 ವಿಧವಾದಂಥ ಸ್ನಾನಗಳನ್ನು ಹೇಳ್ತಾ ಶರೀರ ಹಾಗೂ ಮನಸ್ಸಿನ ಶುದ್ಧಿಗೆ ಇದು ಅವಶ್ಯಕತೆವೆಂದು ಹೇಳಿದ್ದಾರೆ.